ದಾವಣಗೆರೆ ದಕ್ಷಿಣ ಕ್ಷೇತ್ರ ಉಪಚುನಾವಣೆ ಹಿನ್ನೆಲೆ ಎರಡೂ ಪಕ್ಷದ ಅಭ್ಯರ್ಥಿಗಳು ಭರ್ಜರಿಯಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಜಾಲಿ ನಗರದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ದಾರೆ. ಇದಾದ ಬಳಿಕ ಸುರೇಶ್ ನಗರದ 8ನೇ ವಾರ್ಡ್ಗಳಲ್ಲೂ ಕೂಡ ಮತಬೇಟೆ ಮಾಡಿದ್ದು, ಪ್ರಚಾರದ ವೇಳೆ ಜೋಗಮ್ಮ ಅವರ ಪಾದಕ್ಕೆ ನಮಸ್ಕರಿಸಿ ಸಮರ್ಥ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಂದ ಭರ್ಜರಿ ಪ್ರಚಾರ ಮಾಡಲಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸಿದ ಬಳಿಕ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ಪರವಾಗಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಈ ಬಾರಿ ಶ್ರೀನಿವಾಸ ಅವರನ್ನು ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಶಾಂತಿ ನೆಲೆಸಬೇಕು ಅಂತ ನಾನು ಕಣದಿಂದ ಹಿಂದೆ ಸರಿದಿದ್ದೇನೆ ಅಂತ ದಾವಣಗೆರೆಯಲ್ಲಿ ಸಾದಿಕ್ ಪೈಲ್ವಾನ್ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಬಿಜೆಪಿಯವರಿಗೆ ಅಧಿಕಾರ ಕೊಟ್ರೆ ರಾಜ್ಯದಲ್ಲಿ ಜಾತಿವಾದ ಮಾಡ್ತಾರೆ, ಅವರಿಗೆ ಅಧಿಕಾರ ಕೊಡಬಾರದು ಅಂತ ನಾನು ಕಣದಿಂದ ಹಿಂದೆ ಸರಿದಿದ್ದೇನೆ. ಬಹಿರಂಗವಾಗಿ ನಾನು ಕಾಂಗ್ರೆಸ್ ಪರ ಕೆಲಸ ಮಾಡ್ತೇನೆ. ದಾವಣಗೆರೆ ದಕ್ಷಿಣದಲ್ಲಿ 40 ವರ್ಷದಿಂದ ಬಿಜೆಪಿ ಗೆದ್ದಿಲ್ಲ, ಈ ಬಾರಿಯೂ ಕೂಡ ಗೆಲ್ಲಿಸಲ್ಲ ಅಂತ ಹೇಳಿದ್ದಾರೆ. ನಾವು ಬಿಜೆಪಿಯವರಿಗೆ ಆಡಳಿತ ಮಾಡ್ತಾರೆ, ಅವರು ಜಾತಿವಾದ ಮಾಡ್ತಾರೆ, ಅದಕ್ಕೋಸ್ಕರ ಅಂಥೇಳಿ ನಾವು ಕಾಂಗ್ರೆಸ್ಸಿಗೆ ಒಂದು ಗಾದಿ ಇದೆ, ಒಂದು ಪಿಕ್ಚರ್ನಾಗ ಹಾಡು ಹೇಳ್ತಾರೆ, ಮರಳು ಬಂದೆ ಸೀತೆ ಅಂಥೇಳಿ. ಆ ಥರ ನಾನು ಮರಳು ಬಂದಿದ್ದೇನೆ. ಬಂಡಾಯ ಅಭ್ಯರ್ಥಿ ನಾನು ತೊರೆದು ನಾನು ಯಾವಾಗಲೂ ಕಾಂಗ್ರೆಸ್ನೇ ನಡಿ ಮನೆ ಅಂದರು. ನಾವೆಲ್ಲ ತಾಯಿ ಕಡೆಯಿಂದ ತಂದೆ ಕಡೆಯಿಂದ ನಾವು ಯಾವಾಗಲೂ ಕಾಂಗ್ರೆಸ್ಸಿಗೆ ದುಡ್ಕೊಂಡ್ಬಂದಿದ್ದೀವಿ. ಮುಂದಾದ್ರೂ ನಾವು ಕಾಂಗ್ರೆಸ್ಸಿಗೆ ದುಡಿತೀವಿ. ನಂದು ಏನು ಬೇಡಿಕೆ ಇಟ್ಟಿಲ್ಲ. ಯಾವುದೇ ಒಂದು ನಿರ್ಧಾರ ತೊಗೊಳೋದಾದರೆ ಯಾವ ಕಂಡೀಷನ್ ಇಟ್ಟಿಲ್ಲ. ಆಯಿತು ದನಿ ಅಂತ ಹೇಳಿ ಬಂದು ನಾನೆಲ್ಲ ಚುನಾವಣೆಗೆ ನಾನು ಹೋಗ್ತೀನಿ. ಬೈ ಎಲೆಕ್ಷನ್ ವಿಚಾರವಾಗಿ ಮಾತನಾಡಿದ ಮಾಜಿ ಸಂಸದ ವಿಎಸ್ ಉಗ್ರಪ್ಪ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಗಾಳಿ ಬೀಸ್ತಾ ಇದೆ. ಸಮರ್ಥ ಶಾಮನೂರು 100ಕ್ಕೆ 100 ಜಯಶೀಲರಾಗಲು ಯಾವುದೇ ಸಂಶಯ ಇಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ಅನೇಕ ಜನ ಬಂದು ಹೋಗಿದ್ದಾರೆ. ದಾವಣಗೆರೆ ಅಂದರೆ ಶಾಮನೂರು ಶಿವಶಂಕರಪ್ಪ, ಶಿವಶಂಕರಪ್ಪ ಅಂದರೆ ದಾವಣಗೆರೆ. ಶಾಮನೂರು ಒಂದು ಬ್ರ್ಯಾಂಡ್ ನೇಮ್ ಆಗಿದೆ. ಸಮರ್ಥ ಸರಳ ಸಜ್ಜನಿಕೆಯ ಹುಡುಗ. ಅವರು ಈ ಬಾರಿ ಜಯಶೀಲರಾಗ್ತಾರೆ ಎಂಬ ನಂಬಿಕೆ ಇದೆ ಅಂತ ಹೇಳಿದರು. ದಾವಣಗೆರೆ ಅಂದರೆ ಶಾಮನೂರು ಶಿವಶಂಕರಪ್ಪ. ಶಾಮನೂರು ಶಿವಶಂಕರಪ್ಪ ಅಂತ ಹೇಳಿದ್ರೆ ದಾವಣಗೆರೆ ಅಂತ ಹೇಳಿ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ದಾವಣಗೆರೆಗೆ ಅಭಿವೃದ್ಧಿನಲ್ಲಿ ಒಂದು ಬ್ರ್ಯಾಂಡ್ ನೇಮ್. ಯಾರಾದರೂ ತಂದು ಕೊಟ್ಟಿದ್ದರೆ ಅದು ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಮತ್ತು ಅವರ ಕುಟುಂಬ ಅಂತೇಳಿ ನಿರ್ವಿಕಾರ ಭಾವನೆಯಿಂದ ಯೋಚನೆ ಮಾಡೋವಂಥವ್ರು ಎಲ್ಲರೂ ಸಹ ಇದನ್ನು ಒಪ್ತಾರೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಬಾಗಲಕೋಟೆಯಲ್ಲಿ ಉಪಚುನಾವಣೆ ಅಖಾಡ ಜೋರಾಗಿದೆ. ಈ ಹಿನ್ನೆಲೆ ಸಚಿವ ಎಂಬಿ ಪಾಟೀಲ್ ಇಂದು ಭರ್ಜರಿ ಪ್ರಚಾರ ಮಾಡಲಿದ್ದಾರೆ. ಪ್ರಚಾರಕ್ಕೂ ಮುನ್ನ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಂಬಿ ಪಾಟೀಲ್, ಮೇಟಿ ಅವರ ಅಕಾಲಿಕ ನಿಧನದಿಂದ ಈ ಉಪಚುನಾವಣೆ ಬಂದಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ಅದರ ಜೊತೆಗೆ ಅಭಿವೃದ್ಧಿ ಕೂಡ ಮಾಡ್ತಿದ್ದೇವೆ. 2 ಕ್ಷೇತ್ರಗಳಲ್ಲೂ ದೊಡ್ಡ ಅಂತರದಲ್ಲಿ ಗೆಲುವು ಸಾಧಿಸುತ್ತೇವೆ ಅಂದಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ನುಡಿದಂತೆ ನಡೆದಿದೆ. ಇವತ್ತು ಮೋದಿಯವರ ಥರ ನಾವು ಸುಮ್ಮನೆ ಸುಳ್ಳನ್ನು ಹೇಳಿ ಜನರನ್ನು ಮೋಸ ಮಾಡುವಂಥ ಕೆಲಸ ಮಾಡಿಲ್ಲ. ಅವರ ಎಜೆಂಡಾ ಕೇವಲ ಧರ್ಮದ ಹೆಸರ ಮೇಲೆ, ಜಾತಿಯ ಹೆಸರ ಮೇಲೆ ಒಂದು ಸಹ ರಾಜಕಾರಣ ಮಾಡುವಂಥದ್ದು. ನಮ್ಮ ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಕೂಡ ಇವತ್ತೊಂದು ಸಹ ಒಂದು ಸಂಘಟಿತವಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಅಲ್ಲಿ ದಾವಣಗೆರೆ ಮತ್ತು ಇಲ್ಲಿ ಬಾಗಲಕೋಟೆ, ಈ 2 ಚುನಾವಣೆಯಲ್ಲಿ ಇವತ್ತೊಂದು ಸಹ ನಾವು ಭಾಳ ದೊಡ್ಡ ಅಂತರದಿಂದ ಚುನಾವಣೆ. ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರವಾಗಿ ಮಾತನಾಡಿದ ಮಾಜಿ ಸಚಿವ ಶ್ರೀರಾಮುಲು, ಸಿಎಂ ಸಿದ್ದರಾಮಯ್ಯ ಅವರ ಸೋಮವಾರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಲು ಬರ್ತಿದ್ದಾರೆ. ಈಗ ಜನರ ಮುಂದೆ ಬಂದು ಸಾಲ ಮಾಡಿದ್ದೇನೆ ಅಂತ ಧೈರ್ಯವಾಗಿ ಹೇಳ್ತಾರೆ. ಸರ್ಕಾರ ಹಣ ತಂದು ಇಲ್ಲಿ ಚೆಲ್ಲಿ ಚುನಾವಣೆ ಗೆಲ್ಲಬೇಕು ಅಂದುಕೊಂಡಿದ್ದಾರೆ. ಆದರೆ ಜನ ಹುಷಾರಿದ್ದಾರೆ, ಹಣಕ್ಕೆ ಬೆಲೆ ಕೊಡಲ್ಲ. ಹಾಗಾಗಿ ಈ ಬಾರಿ ವಿಶ್ವಾಸವಿದೆ, ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ ಯಾವ ಸಾಧನೆಯನ್ನು ಮಾಡಿದ್ದೀನಿ ಅಂತೇಳಿ ಮತ ಕೇಳ್ತಾರನ್ನಂಥ ವಿಚಾರವನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊದಲನೇ ಪ್ರಶ್ನೆ ಆಗಿ ನಾನು ಕೇಳ್ತೀನಿ. ಯಾಕಂದರೆ ಇವತ್ತು ಜನರ ಮುಂದೆ ಹೋಗಿ ನಾನು ಭಾಳಷ್ಟು ಸಾಲ ಮಾಡಿದ್ದೇನೆಂದು ಒಪ್ಪಿಕೊಂಡು ಮತಗಳು ಕೇಳ್ತಾರೋ ಆ ಧೈರ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಇದೆ ಅನ್ನೋಂಥ ಪ್ರಶ್ನೆಯನ್ನು ಕೂಡ ನಾನು
ಇನ್ನು ಯತ್ನಾಳ್ ಜೊತೆ ಸೇರಿ ಪ್ರಚಾರ ಮಾಡ್ತೀರಾ ಎಂಬ ವಿಚಾರದ ಬಗ್ಗೆ ಮಾತನಾಡಿದ ಶ್ರೀರಾಮುಲು, ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಯತ್ನಾಳ್ ಬರುವುದರಿಂದ ಯಾವುದೇ ಸಮಸ್ಯೆ ಇಲ್ಲ. ಇವತ್ತು ಹಿಂದುತ್ವ ಉಳಿಸಲು ಕೆಲಸ ಆಗಬೇಕು. ನಾವು ಅವರನ್ನು ನಮ್ಮ ನಾಯಕರು ಅಂತ ಒಪ್ಪಿಕೊಂಡಿದ್ದೇವೆ. ಯತ್ನಾಳ್ ಜೊತೆಗೆ ಕೆಲಸ ಮಾಡೋಕೆ ನಾವು ರೆಡಿ ಇದ್ದೇವೆ ಅಂತ ಹೇಳಿದ್ದಾರೆ. ನಮ್ಮ ನಾಯಕರು ಬಸವರಾಜ ಪಾಟೀಲ್ ಯತ್ನಾಳ್ ಅವರನ್ನು ಒಪ್ಕೊಂಡಿದ್ವಿ. ಇವತ್ತು ಕೂಡ ನಾವು ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರಂತ ಇದ್ದೀವಿ. ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಪ್ರಚಾರಕ್ಕೆ ಹೋಗ್ಬೇಕಾ ಬೇಡ ಅನ್ನೋಂಥ ಟೈಮಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ, ಹಿಂದೂ ಪರ ಕಾರ್ಯಕರ್ತರೆಲ್ಲರೂ ಕೂಡ ಬಸವರಾಜ ಪಾಟೀಲ್ ಯತ್ನಾಳ್ ಅವ್ರು ಬರ್ರಿ ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತಿರೋ ಕಾರಣ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವ್ರು ಬಂದ್ರೆ ನಮ್ಗೆ ದೊಡ್ಡ ಶಕ್ತಿನೇ. ನಮ್ಮ ರಾಜ್ಯಾಧ್ಯಕ್ಷರ ಆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಇವ್ರು ಬರಬಾರ್ದು ಅವ್ರು ಬರಬಾರ್ದು ಏನಿಲ್ಲ. ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ ಅವ್ರು ಬರೋದ್ರಿಂದ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರದು ಕೂಡ ಇದೆ, ನಮ್ದು ಕೂಡ ಇದೆ. ಬೈ ಎಲೆಕ್ಷನ್ ವಿಚಾರವಾಗಿ ಶಾಸಕ ಜನಾರ್ದನ ರೆಡ್ಡಿ ಕೊಪ್ಪಳದಲ್ಲಿ ಮಾತನಾಡಿದ್ದಾರೆ. ರಾಜ್ಯದಲ್ಲಿ 3 ವರ್ಷಗಳಿಂದ ಕಾಂಗ್ರೆಸ್ ಕೊಟ್ಟ ಭರವಸೆಗಳು ಸಂಪೂರ್ಣವಾಗಿ ಹುಸಿಯಾಗಿವೆ. ಅಭಿವೃದ್ಧಿ ಎನ್ನುವುದು ಸಂಪೂರ್ಣ ಶೂನ್ಯವಾಗಿದೆ. ಅಭಿವೃದ್ಧಿ ಮರೆತು ಕುರ್ಚಿ ಕಿತ್ತಾಟ ನಡೀತಾ ಇದೆ. ಹೀಗಾಗಿ ರಾಜ್ಯದ ಜನರ ಒಲವು ಬಿಜೆಪಿ ಕಡೆ ವಾಲಿದೆ. ಈ ಬಾರಿ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ. ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದವರನ್ನ ಅದೇ ಅಹಿಂದ ವರ್ಗದ ಜನರೇ ಸೋಲಿಸುತ್ತಾರೆ ಎಂದಿದ್ದಾರೆ. ಅಭಿವೃದ್ಧಿ ಅನ್ನುವಂಥದ್ದು ಪೂರ್ತಿ ಸೋನಿಯಾ ಅನ್ನುವಂಥದ್ದು ಎಲ್ಲರ ಕಣ್ಮುಂದೆ ಇರುವಂಥದ್ದು. ಅಂದರೆ ಇಷ್ಟು ಒಂದು ಒಳ್ಳೆ ಮೆಜಾರಿಟಿ ಬಂದು ಕೂಡ ಇವತ್ತು ಅವರು ಅಭಿವೃದ್ಧಿ ಅನ್ನುವಂಥ ವಿಚಾರಗಳಲ್ಲಿ ಸಾರ್ವಜನಿಕರು ಸಂಪೂರ್ಣ ವಿಶ್ವಾಸನೇ ಸರ್ಕಾರದ ಮೇಲೆ ಕಳ್ಕೊಂಡಿದ್ದಾರೆ ಮತ್ತು ಅಧಿಕಾರದ ಕಿತ್ತಾಟ ಇನ್ನೊಂದು ಕಡೆ. ಸೊ ಜನರಿಗೆ ಈಗಾಗಲೇ ಮೂಡ್ ಅಂದರೆ ಭಾರತೀಯ ಜನತಾ ಪಕ್ಷದ ಪರವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ BJPನ ಗೆಲ್ಲಿಸೋದ್ರ ಮೂಲಕ ಕಾಂಗ್ರೆಸ್ಗೆ ಒಂದು ಪಾಠ ಕಲಿಸಿ ಮುಂದೆ ಬರೋ ದಿನಗಳಲ್ಲೂ BJP ಪಕ್ಷದ್ದೇ ಅನ್ನುವಂಥದ್ದು ಆ ಒಂದು ಇದಕ್ಕೆ ಮತದಾರರು ಬಂದಿದ್ದಾರೆ ಅನ್ನುವಂಥದ್ದು ನಮಗೆ ಇರುವಂಥ ಒಂದು ಮಾಹಿತಿ ಮತ್ತು ಖಂಡಿತವಾಗಿ ಕೇರಳಂನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ LDF, UDF ಹಗರಣಗಳನ್ನು ಬಯಲು ಮಾಡುತ್ತೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೇರಳ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಪಾಲಕ್ಕಾಡ್ಗೆ ಆಗಮಿಸಿದ್ರು. ಈ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ, ಪಾಲಕ್ಕಾಡ್ನ ಈ ಮನೋಭಾವವು ಈಗ ಒಂದು ಚಳುವಳಿಯಾಗಿ ಮಾರ್ಪಟ್ಟಿದೆ. ಕೇರಳಂನ ಯುವಕರು, ಮಹಿಳೆಯರು ಮತ್ತು ರೈತರು ಈಗ ಬಿಜೆಪಿ ಮತ್ತು NDAಯಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದಿದ್ದಾರೆ. ಅವರು ತಮ್ಮ ಬೆಂಬಲವನ್ನು ಬಿಜೆಪಿಗೆ ನೀಡುತ್ತಾರೆ ಎಂದು ಹೇಳಿದ್ದಾರೆ. NDA की बढ़ती लोकप्रियता, बीजेपी के प्रति लोगों का बढ़ता विश्वास आज आप सबका उत्साह और ये आपका समर्थन, इतनी बड़ी संख्या में आपकी उपस्थिति पालक्काड ये बता रहा है केरलम का मोड़ अब एक मूवमेंट बन चुका है. अब केरलम के युवाओं का विश्वास है बीजेपी और NDA. अब केरलम की महिलाओं का स्नेह है बीजेपी और NDA. अब केरलम के किसानों का प्रेम है बीजेपी और NDA. ಇನ್ನು ವೇದಿಕೆ ಕಾರ್ಯಕ್ರಮದ ಬಳಿಕ ಪಾಲ್ಕಡ್ನಲ್ಲಿ ಭರ್ಜರಿಯಾಗಿ ಚುನಾವಣಾ ರ್ಯಾಲಿ ನಡೆಸಿದ್ದಾರೆ. ಇನ್ನು ಮೋದಿ ನೋಡಲು ರಸ್ತೆಯ ಇಕ್ಕೆಲಗಳಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ರು. ಕೇರಳ ರಾಜ್ಯದ ವಿಧಾನಸಭೆ ಚುನಾವಣೆಯ ಹಿನ್ನೆಲೆ ಕರ್ನಾಟಕದಲ್ಲಿರುವ ಕೇರಳ ಮತದಾರರನ್ನ ಸೆಳೆಯಲು ಬಿಜೆಪಿ ಕಸರತ್ತು ನಡೆಸಿದೆ. ಹೀಗಾಗಿ ಕೇರಳ ಬಿಜೆಪಿ ಚುನಾವಣಾ ಉಸ್ತುವಾರಿಯಾಗಿರುವಂತಹ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸಿದ್ದಾರೆ. ರಾಜ್ಯದಲ್ಲಿರುವ ಕೇರಳ ಮತದಾರರ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿರುವ ಕೇರಳ ಮತದಾರರಲ್ಲಿ ಮನವಿ ಮಾಡ್ತೇನೆ, ಇದು ಕೇರಳದ ಉಳಿವಿಗಾಗಿ ಚುನಾವಣೆಯಾಗಿದೆ. ವಿದ್ಯಾಭ್ಯಾಸಕ್ಕೆ, ಉದ್ಯೋಗಕ್ಕೆ ಅಲ್ಲಿನ ಜನ ಬೇರೆ ದೇಶ, ರಾಜ್ಯಕ್ಕೆ ಹೋಗ್ತಿದ್ದಾರೆ. ಇಂಡಸ್ಟ್ರಿ ಅಲ್ಲಿಗೆ ಬರಲ್ಲ. ಕೇಂದ್ರದ ನೆರವನ್ನು ಕೂಡ ಸದುಪಯೋಗ ಮಾಡ್ತಾ ಇಲ್ಲ. ಹೀಗಾಗಿ ಇಲ್ಲಿರುವಂತಹ ಕೇರಳ ಮತದಾರರು ಕೇರಳಕ್ಕೆ ಹೋಗಿ ಅಲ್ಲಿನ ನಿಮ್ಮವರಿಗೆ ಹೇಳಿ ಬಿಜೆಪಿಗೆ ಮತ ನೀಡುವಂತೆ ಹೇಳಿ ಎಂದಿದ್ದಾರೆ. ಕೇರಳದ ಅಭಿವೃದ್ಧಿ ಸಲುವಾಗಿ, ಕೇರಳದ ಉಳಿವಿನ ಸಲುವಾಗಿ, ಕೇರಳದ ಸುರಕ್ಷತೆಯ ಸಲುವಾಗಿ ನಡೀತಾ ಇರುವಂಥ ಒಂದು ಚುನಾವಣೆ. ನಾನು ಕರ್ನಾಟಕದಲ್ಲಿರುವಂಥ
ಎಲ್ಲ ಕೇರಳದ ವಿದ್ಯಾರ್ಥಿನಿಯರಿಗೆ ಮತ್ತು ಯಾರು ಉದ್ಯೋಗವನ್ನು ಬಿಸ್ನೆಸ್ಸನ್ನು ಮಾಡ್ಕೊಂಡು ಇಲ್ಲಿದ್ದಾರೆ ಅವರಿಗೆ ವಿನಂತಿ ಮಾಡುವಂಥದ್ದು, ದಯಮಾಡಿ ಕೇರಳಕ್ಕೆ ಹೋಗಿ ಕೇರಳದ ನಿಮ್ಮ ಬಂಧುಗಳಿಗೆ ಹೇಳಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ಯಾರು ಮತದಾರರಿದ್ದಾರೆ ಮತದಾರರು ಕೇರಳಕ್ಕೆ ತಲುಪಬೇಕು ಮತ್ತು ಮತವನ್ನು ಹಾಕಬೇಕು ಅನ್ನುವಂಥ ವಿನಂತಿಯನ್ನು ಮಾಡೋದಕ್ಕೆ ನಾವು ಇವತ್ತು ಸಭೆಯನ್ನು ಕರೆದಿದ್ದೀವಿ. ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ತಮಿಳುನಾಡಿನಲ್ಲಿ ಚುನಾವಣೆ ಅಖಾಡ ರಂಗೇರಿದೆ. ಟಿವಿಕೆ ಮುಖ್ಯಸ್ಥ ವಿಜಯ್ 2026ರ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ವಿಜಯ್ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸೋದಾಗಿ ಘೋಷಿಸಿದ್ದಾರೆ. ಪೆರಂಬೂರು ಹಾಗೂ ತಿರುಚಿ ಪೂರ್ವ ಕ್ಷೇತ್ರದಿಂದ ಸ್ಪರ್ಧಿಸೋದಾಗಿ ತಿಳಿಸಿದ್ದಾರೆ. ಜೊತೆಗೆ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪಟ್ಟಿಯನ್ನು ಘೋಷಣೆ ಮಾಡಿದ್ದಾರೆ. ಅಲ್ಲದೆ ನಾವು ಅಧಿಕಾರಕ್ಕೆ ಬಂದರೆ ತಮಿಳುನಾಡಿನಲ್ಲಿ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಅಲ್ಲದೆ ಇದೇ ವೇಳೆ ಮಾತನಾಡಿದ ವಿಜಯ್, ನನ್ನ ಐಷಾರಾಮಿ ಜೀವನವನ್ನು ಬಿಟ್ಟು ನಿಮ್ಮ ಸೇವೆಗೆ ಬಂದಿದ್ದೇನೆ. ನಿಮಗೆ ನಾನು ಮೋಸ ಮಾಡಲ್ಲ, ನನಗೆ ಒಂದು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದ್ದಾರೆ. ಇನ್ನು ತಮ್ಮ ಖಾಸಗಿ ಡ್ರೈವರ್ ಆದ ರಾಜೇಂದ್ರನ್ ಅವರ ಮಗ ಸಬರಿನಾಥ್ಗೆ MLA ಟಿಕೆಟ್ ನೀಡಿದ್ದಾರೆ. ಈ ವೇಳೆ ವಿಜಯ್ ಮುಂದೆಯೇ ಸಬರಿನಾಥ್ ಕಣ್ಣೀರಿಟ್ಟಿದ್ದಾರೆ. ವಿಜಯ್ಗೆ ಧನ್ಯವಾದವನ್ನು ಸಹ ತಿಳಿಸಿದ್ದಾರೆ. ಇನ್ನು ತಮ್ಮ ಅಭ್ಯರ್ಥಿಗಳಿಗೆ ಸಮಾನವಾಗಿ ಅವಕಾಶ ನೀಡಿರುವ ವಿಜಯ್ 15ಕ್ಕೂ ಹೆಚ್ಚು ಮುಸ್ಲಿಂ ಅಭ್ಯರ್ಥಿಗಳು, 15ಕ್ಕೂ ಹೆಚ್ಚು ಕ್ರಿಶ್ಚಿಯನ್ ಅಭ್ಯರ್ಥಿಗಳು, 18 ಮಹಿಳಾ ಅಭ್ಯರ್ಥಿಗಳು ಸೇರಿ ಹಿಂದೂಗಳಿಗೂ ಟಿಕೆಟ್ ನೀಡಿದ್ದಾರೆ. ಯುದ್ಧ ನಿಲ್ಲಿಸುವ ವಿಚಾರವಾಗಿ ಅಮೆರಿಕ ಜೊತೆ ಚರ್ಚೆಗೆ ಇರಾನ್ ಹಲವು ಕಂಡೀಷನ್ಗಳನ್ನು ಹಾಕಿದೆ. ಮಾತುಕತೆಗೂ ಮುನ್ನವೇ ಷರತ್ತುಗಳನ್ನು ವಿಧಿಸಿರುವ ಇರಾನ್ ಮೇಲಿನ ದಾಳಿಯನ್ನು ತಕ್ಷಣ ನಿಲ್ಲಿಸಬೇಕು, ಭವಿಷ್ಯದಲ್ಲಿ ಅಮೆರಿಕ ಇಸ್ರೇಲ್ ದಾಳಿ ಮಾಡಬಾರದು, ಮುಂದೆ ಸೇನಾ ಕಾರ್ಯಾಚರಣೆಯನ್ನ ನಡೆಸಬಾರದು, ಪಾಕಿಸ್ತಾನ ಸೇರಿದಂತೆ 4 ರಾಷ್ಟ್ರಗಳು ಸಕ್ರಿಯ ಪಾತ್ರ ವಹಿಸಬೇಕು ಅಂತ ಕಂಡೀಷನ್ ಹಾಕಿದ್ದು, ಸದ್ಯ ಅಮೆರಿಕ ಈ ಕಂಡೀಷನ್ಗಳಿಗೆ ಒಪ್ಪಿದ್ರೆ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಇರಾನ್ ಹರ್ಮುಜ್ ಜಲಸಂಧಿ ಬಂದ್ ಮಾಡಿದ ಹಿನ್ನೆಲೆ ಅಮೆರಿಕ ಇರಾನ್ನ ಪ್ರಮುಖ ದ್ವೀಪವಾಗಿರುವ ಕಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳಲು ಸಕಲ ತಂತ್ರಗಳನ್ನು ಮಾಡ್ತಾ ಇದೆ. ಈ ಮೂಲಕ ಇರಾನ್ ಪಡೆಯನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸುವುದಕ್ಕೆ ಅಮೆರಿಕ ಪ್ಲಾನ್ ಮಾಡಿಕೊಂಡಿದೆ. ಆದರೆ ಈ ರೀತಿಯ ಬೆಳವಣಿಗೆಯಿಂದಾಗಿ ಮತ್ತಷ್ಟು ಯುದ್ಧದ ಭೀಕರತೆ ಹೆಚ್ಚಾಗುವ ಸಾಧ್ಯತೆ ಇದ್ದು ವಿಶ್ವದಾದ್ಯಂತ ಮತ್ತಷ್ಟು ಅನಿಲ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀತಿಯನ್ನು ಖಂಡಿಸಿ 50 ರಾಜ್ಯಗಳು ಒಟ್ಟಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನೋ ಕಿಂಗ್ಸ್ ರ್ಯಾಲಿ ಹೆಸರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಟ್ರಂಪ್ ಅವರ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ 50 ರಾಜ್ಯಗಳಲ್ಲಿ ಸುಮಾರು 3200 ಪ್ರೋಗ್ರಾಂಗಳನ್ನು ಮಾಡಲಾಗಿದೆ. ನ್ಯೂಯಾರ್ಕ್ನಲ್ಲಿ ಟ್ರಂಪ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಬೇಕು ಅಂತ ಆಗ್ರಹಿಸಿ ಟ್ರಂಪ್ ಪ್ರತಿಕೃತಿಗಳನ್ನು ಮಾಡಿ ಜನರು ಪ್ರತಿಭಟನೆ ಮಾಡಿದ್ದಾರೆ. ಪ್ರಧಾನಿ ಮೋದಿಯವರ 132ನೇ ಮನ್ ಕಿ ಬಾತ್ ಕಾರ್ಯಕ್ರಮ ಇಂದು ಪ್ರಸಾರವಾಯಿತು. ಮನ್ ಕಿ ಬಾತ್ನಲ್ಲಿ ಗಲ್ಫ್ ರಾಷ್ಟ್ರಗಳ ಯುದ್ಧದ ಬಗ್ಗೆ ಮೋದಿ ಮಾತನಾಡಿದರು. ಯುದ್ಧದ ಸಮಯದಲ್ಲಿ ಗಲ್ಫ್ ರಾಷ್ಟ್ರಗಳು ಭಾರತೀಯರಿಗೆ ಸಹಾಯ ಮಾಡಿವೆ, ಭಾರತೀಯರಿಗೆ ನೆರವಾಗಿದ್ದಕ್ಕೆ ಗಲ್ಫ್ ರಾಷ್ಟ್ರಗಳಿಗೆ ಧನ್ಯವಾದ ಅಂತ ಮೋದಿ ಹೇಳಿದರು. ಯುದ್ಧದ ಸ್ಥಿತಿಯಿಂದ ನಾವು ಆದಷ್ಟು ಬೇಗ ಹೊರಬರ್ತೀವಿ. ಸಂಕಷ್ಟದ ಸಮಯದಲ್ಲಿ ರಾಜಕೀಯ ಬೇಡ, ಫೇಕ್ ನ್ಯೂಸ್ಗಳಿಂದ ದೂರ ಇರಿ, ಸರ್ಕಾರ ನೀಡುವ ಮಾಹಿತಿಯನ್ನು ಮಾತ್ರ ನಂಬಿ ಅಂತ ಪ್ರಧಾನಿ ಮೋದಿ ಹೇಳಿದರು. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಹಿನ್ನೆಲೆ ವಿಜಯನಗರದಲ್ಲಿ ಏಕಾಏಕಿ ಆಟೋ LPG ಗ್ಯಾಸ್ ಬೆಲೆಯನ್ನ ಗ್ಯಾಸ್ ಬಂಕ್ ಮಾಲೀಕರು ಏರಿಸಿದ್ದಾರೆ. 15 ರೂಪಾಯಿ ದರ ಏರಿಕೆಯನ್ನ ಮಾಡಿರೋದಕ್ಕೆ ಕಂಗಾಲಾದ ಆಟೋ ಚಾಲಕರು ಗ್ಯಾಸ್ ಬಂಕ್ ಮುಂದೆಯೇ ಪ್ರತಿಭಟನೆ ಮಾಡಿದ್ದಾರೆ. ಬಳಿಕ ಪೊಲೀಸರು ಗ್ಯಾಸ್ ಬಂಕ್ ಮಾಲೀಕರಿಗೆ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಏಜೆನ್ಸಿ ಮಾಲೀಕರು ಬೆಲೆ ಏರಿಕೆಯ ಆದೇಶವನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಗ್ಯಾಸ್ನ ಏಕಾಏಕಿ 100 ರೂಪಾಯಿ ಮಾಡಿದ್ರು. ಅದಕ್ಕೆ ವಿರುದ್ಧವಾಗಿ ಹೊಸಪೇಟೆಯಲ್ಲಿ ಇಂದು AITUನ ಆಟೋ ಚಾಲಕ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಾಗ ತಕ್ಷಣ ಎಚ್ಚೆತ್ತಂಥ ಪೊಲೀಸ್ ಇಲಾಖೆ ಮತ್ತು ಆಹಾರ ಸರಬರಾಜು ಇಲಾಖೆ ಸಂಬಂಧಪಟ್ಟಂಥ ಬಂಕ್ನ ಮ್ಯಾನೇಜರ್ಗಳ ಹತ್ರ ಮಾತಾಡಿ ಇವತ್ತು ರೇಟನ್ನು ಯಥಾಸ್ಥಿತಿ ಕಾಪಾಡಬೇಕು ಅಂತೇಳಿ ಮತ್ತು 84-85 ರೂಪಾಯಿಗೆ ಸ್ಟಿಕ್ ಆನ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ಯಾರು ಹೊಸಪೇಟೆ ಆಟೋ ಚಾಲಕರು ಹೆಚ್ಚು ಹಣ ಕೊಟ್ಟು ಗ್ಯಾಸ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಏನು 84-85 ರೂಪಾಯಿ ಅಷ್ಟು ಮಾತ್ರ ನೀವು ಕೊಟ್ಟು ಗ್ಯಾಸನ್ನು ರಿಫಿಲ್ ಮಾಡ್ಕೋಬೇಕು. ಇನ್ನು ಗ್ಯಾಸ್ ಸಮಸ್ಯೆ ವಿಚಾರವಾಗಿ ಮಾತನಾಡಿದ ಸಚಿವ KH ಮುನಿಯಪ್ಪ, ರಾಜ್ಯಕ್ಕೆ ವಾಣಿಜ್ಯ LPG ಸಿಲಿಂಡರ್ ಪೂರೈಕೆಯನ್ನು 68% ಹೆಚ್ಚಿಸಲಾಗಿದೆ. ಇಂದಿನಿಂದಲೇ ಹೆಚ್ಚುವರಿ ವಾಣಿಜ್ಯ LPG ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗ್ತಾ ಇದೆ. ಶಿಕ್ಷಣ ಸಂಸ್ಥೆಗಳು, ವಸತಿ ನಿಲಯಗಳು, ಆಸ್ಪತ್ರೆ ಮತ್ತು ಇತರ ಅವಶ್ಯಕ ಸಂಸ್ಥೆಗಳಿಗೆ 4200 ಸಿಲಿಂಡರ್ ಹಂಚಿಕೆ ಮಾಡಲಾಗ್ತಾ ಇದೆ. ಸರ್ಕಾರಿ
PSU ಸಂಸ್ಥೆಗಳು ವಿಮಾನ ನಿಲ್ದಾಣ, ರೈಲು, ಬಸ್ ನಿಲ್ದಾಣಗಳ ಕ್ಯಾಂಟೀನ್ಗಳಿಗೆ 1200 ಸಿಲಿಂಡರ್ ಹಂಚಿಕೆ ಮಾಡಲಾಗ್ತಾ ಇದೆ. ಹೋಟೆಲ್ ಇನ್ನಿತರ ಉದ್ಯಮಗಳಿಗೆ 17,500 ಸಿಲಿಂಡರ್ ಹಂಚಿಕೆ ಮಾಡಲಾಗ್ತಾ ಇದೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಎಂದು ಹೇಳಿದ್ದಾರೆ. ಮೊದಲೇ ಯಾವ ರೀತಿ ನಾವು ಶಿಕ್ಷಣ ಸಂಸ್ಥೆಗಳು, ವಸತಿ ನಿಲಯಗಳು, ಆಸ್ಪತ್ರೆ ಮತ್ತು ಇತರೆ ಪೂರ್ತಿ ಪ್ರಮಾಣದ 4,800 ಸಿಲಿಂಡರು, ಸರ್ಕಾರಿ PSU ಸಂಸ್ಥೆಗಳು, ವಿಮಾನ ನಿಲ್ದಾಣ, ರೈಲು, ಬಸ್ ನಿಲ್ದಾಣಗಳು, ಕ್ಯಾಂಟೀನ್ಗಳಿಗೆ 1,200 ಪೂರ್ತಿ 100%. ಆದ್ಯತೆ ಮೂರನೇದು ಹೋಟೆಲ್, ಡಾಬಾ, ರೆಸ್ಟೋರೆಂಟು, ಕಾರ್ಖಾನೆ, KMF, ಡೈರಿ, ಸಮುದಾಯ ಅಡಿಗೆ ಕೇಂದ್ರಗಳು, PG ಕ್ಯಾಂಟೀನ್, ಕ್ರೀಡಾ ವಸತಿ ನಿಲಯಗಳು 14,500. ಈಗ 10,000 ಸಿಲಿಂಡರ್ ಇದ್ದಿದ್ದನ್ನು ಈಗ 17,500 ಮಾಡಿದ್ದೀವಿ. ಈಗ ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಎಫೆಕ್ಟ್ ತೈಲ, ಗ್ಯಾಸ್ ಬಳಕೆ ಆಯಿತು. ಈಗ ಗೊಬ್ಬರದ ಮೇಲೂ ಕೂಡ ಬಿದ್ದಿದೆ. ರಾಜ್ಯದ ರೈತರಿಗೆ ಗೊಬ್ಬರದ ಕೊರತೆ ಉಂಟಾಗಿದ್ದು, ಗೊಬ್ಬರ ಪೂರೈಕೆಯ ಜಾಲ ವ್ಯತ್ಯಯವಾದರೆ ಯೂರಿಯಾ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಉತ್ತರ ಕರ್ನಾಟಕದ ವಿವಿಧೆಡೆ ಮಳೆಯಾಗ್ತಾ ಇದೆ. ಈ ವೇಳೆಯಲ್ಲಿ ರಸಗೊಬ್ಬರದ ಸಮಸ್ಯೆ ಉಂಟಾದರೆ ಬಿತ್ತನೆಗೆ ಭಾರೀ ಸಮಸ್ಯೆ ಉಂಟಾಗಲಿದೆ. ಈ ಸದ್ಯ ಪರಿಸ್ಥಿತಿ ಒಳಗೆ ಹ್ಯಾಂಡ್ ಟು ಮೌತ್ ಇದೆ ಸರ್ ಫರ್ಟಿಲೈಸರ್. ಇಫ್ ದ ವಾರ್ ವಿಲ್ ಕಂಟಿನ್ಯೂ ಮುಂದೆ ಕಂಟಿನ್ಯೂ ಆದರೆ ಸರ್ ಇದರ ಇಫೆಕ್ಟ್ ಆಗುತ್ತೆ ಸರ್ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ. ಬಟ್ ಅಷ್ಟು ಈಸಿಲಿ ಇದು ಮುಗಿಬೇಕಂತ, ಬೇಗ ಮುಗಿದಷ್ಟು ಒಳ್ಳೆಯದಂತ ನಮ್ಮದು ಅಭಿಪ್ರಾಯ ಸರ್. ಸೊ ನೋಡೋಣ ಸರ್, ಮುಂದೆ ಅದು ಇಂಪೋರ್ಟ್ ಮಾಡಿಕೊಂಡು ಏನಾದರೂ ಮಾಡ್ಬೋದು ಅಥವಾ ಇಂಡಿಜಿನಿಯಸ್ ಪ್ರೊಡಕ್ಷನ್ಗೆ ಪ್ರಿಫರೆನ್ಸ್ ಕೊಡ್ಬೋದು ಅನ್ಸುತ್ತೆ ಸರ್. ಎಲ್ಲ ರಾ ಮೆಟೀರಿಯಲ್ಸ್ ಯಾವುದೂ ಇಲ್ಲ ಸರ್ ಈಗ ಸದ್ಯ ಮಟ್ಟಿಗೆ. ಈಗ ಇಂಪೋರ್ಟ್ ಆಗ್ತಾ ಇಲ್ಲಲ್ಲ ಸರ್, ಇಂಡಿಜಿನಿಯಸ್ ಪ್ರೊಡಕ್ಷನ್ನೇ ಇದಾಗಿಬಿಟ್ಟಿದೆ ಸರ್, ಎಫೆಕ್ಟ್ ಆಗಿದೆ. DAP ಇಲ್ಲ ಸರ್, ಯೂರಿಯಾನು ಎಫೆಕ್ಟ್ ಆಗುತ್ತೆ ಸರ್. ಕಾಂಪ್ಲೆಕ್ಸು ಸದ್ಯ ಇದೆ, ಬಟ್ ಜೂನ್ ಜುಲೈಯಲ್ಲಿ ಇದೇ ಕಂಟಿನ್ಯೂ ಆದರೆ ಇಟ್ ವಿಲ್ ಹ್ಯಾವ್ ದ ಡಿಫ್ರೆಂಟ್ ಇಂಪ್ಯಾಕ್ಟ್, ತೊಂದರೆ ಆಗುತ್ತೆ. ಸಮಸ್ಯೆ ಆಗ್ಬೋದು ಸರ್. ಅದಕ್ಕೆ ರೈತರು ಇವಾಗ ಪರ್ಚೇಸಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದು ಏನಾಗ್ತಾ ಇದೆ, ಈಗ ಹೆಂಗೆ ಗ್ಯಾಸು, ಫರ್ಟಿಲೈಸರ್, ಇದು ಪೆಟ್ರೋಲ್, ಡೀಸೆಲ್ ಸಿಗ್ತಾಯಿಲ್ಲ ಅಂತೇಳಿ ಆ ಥರ ವಿಚಾರ ಮಾಡ್ತಾ ಇದ್ದಾರೆ. ಬಟ್ ಗೌರ್ಮೆಂಟ್ ವಿಲ್ ಟೇಕ್ ಎನಿ ಆಲ್ಟರ್ನೇಟಿವ್ ಮೆಜರ್ಸ್ ಫಾರ್ ದ್ಯಾಟ್. ಏನಾದರೂ ವಿಚಾರಗಳನ್ನು ಮಾಡ್ಬೋದು ಸರ್. ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಬೂಸ್ಟ್ ಮಾಡ್ಬೋದು ಸರ್, ಅದು ಗೌರ್ಮೆಂಟ್ ಆಫ್ ಇಂಡಿಯಾ. ಅಥವಾ ಇಂಡಿಜಿನಿಯಸ್ ಏನಾದರೂ ಮಾಡ್ಬೋದು, ಆಲ್ಟರ್ನೇಟಿವ್ ಏನು ಹುಡುಕ್ಬೋದು ಸರ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸದ್ಯ ಹ್ಯಾಂಡ್ ಟು ಮೌತ್ ಇದೆ ಸರ್, ಬಟ್ ಈ ವಾರ್ ಕಂಟಿನ್ಯೂಸ್ ಮುಂದುವರೆದ್ರೆ ಜೂನ್ ಜುಲೈಗೆ ಇಫೆಕ್ಟ್ ಆಗ್ಬೋದು ಅನ್ಸುತ್ತೆ ಸರ್. ಈಗ ಭೂಮಿಯನ್ನು ನಾವು ಈ ಜಿಲ್ಲೆಯಲ್ಲಿ ಹದಗೊಳಿಸಕತ್ತೇವೆ. ಈಗ ನಾವು ಸಾಕಷ್ಟು ಗೊಬ್ಬರ ಅಂಗಡಿಯಲ್ಲಿ ಕೇಳಿದಾಗ ಈಗ ಎಷ್ಟು ಸ್ಟಾಕ್ ಐತೆ ಅಷ್ಟೇ ರೀ, ಮತ್ತು ನಾವು ಉಳ್ಕಿದ್ದು ನಮಗೇನು ಮುಂದಿನ ಸ್ಟಾಕ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಮತ್ತು ಬರ್ತದೋ ಬರೋದಿಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಇಲ್ಲ. ಹೀಗಾಗಿ ನಾವು ಮುಂಗಾರು ಬಿತ್ತನೆ ಇನ್ನೊಂದು ತಿಂಗಳದೊಳಗೆ ಮುಂಗಾರು ಬಿತ್ತನೆ ಶುರು ಮಾಡ್ತೇವೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಕೇಳ್ಕೊಳ್ಳೋದಂದ್ರೆ, ರಾಸಾಯನಿಕ ಗೊಬ್ಬರಗಳಾದ ಜೈ ಕಿಸಾನ್ ಮತ್ತು ಯೂರಿಯಾ ಮತ್ತು ಏನೇನು ಮುಂಗಾರು ಬಿತ್ತನೆಗೆ ಏನೇನು ಬೇಕು ರೈತರಿಗೆ ಅವನ್ನ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ಈ ಅಡ್ವಾನ್ಸ್ ಆಗಿ ಈ ರಾಸಾಯನಿಕ ಗೊಬ್ಬರಗಳನ್ನು ಸ್ಟಾಕ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಇದು ಒಂದು ಈ ಯುದ್ಧದ ಕಾರ್ಮೋಡದಂಗೆ ಇಲ್ಲಿ ರೈತರಿಗೂ ಅದೊಂದು ದೊಡ್ಡ ಸಮಸ್ಯೆ ಆಕತಿ ಮುಂದಿನ ದಿನಮಾನದಾಗ. ಅದು ಗೊಬ್ಬರದ ಹಾಹಾಕಾರ ಆಗಿ ಮುಂದೆ ಹಿಂದೊಮ್ಮೆ ಗೋಲಿಬಾರ್ ಆಗಿತ್ತವ ಗೊಬ್ಬರ ಸಂಬಂಧ. ಅದೇ ಥರ ಈ ದೊಡ್ಡ ಪ್ರಮಾಣದಾಗ ದಂಗೆ ಆಕತಿ. ಅದಕ್ಕೆ ಅಡ್ವಾನ್ಸ್ ಆಗಿ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಕೇಳ್ಕೊಳ್ಳೋದಂದ್ರೆ, ರಾಸಾಯನಿಕ ಗೊಬ್ಬರಗಳನ್ನು ಅಡ್ವಾನ್ಸ್ ನೀವು ಸ್ಟಾಕ್ ಮಾಡ್ಕೋಬೇಕಂತೇಳಿ ಈ ಮೂಲಕ ನಾನು SSLC ಪರೀಕ್ಷೆಯಲ್ಲಿ ಹಿಂದಿ ಭಾಷೆಗೆ ಮಾನ್ಯತೆ ನೀಡಿದ ವಿಚಾರದ ಕುರಿತು ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಭಾಷೆ ಕಲಿಯೋದು ಹೇರಿಕೆ ಆಗಲ್ಲ, ಮಕ್ಕಳು ಬೇಗ ಭಾಷೆ ಕಲಿಯುತ್ತಾರೆ. ತ್ರಿಭಾಷಾ ನೀತಿ ಬಗ್ಗೆ ರಾಜ್ಯ ಸರ್ಕಾರ ಗೊಂದಲ ಮಾಡ್ತಾ ಇದೆ. ನಾವು ಕನ್ನಡಿಗರು, ಕನ್ನಡದ ಬಗ್ಗೆ ಪ್ರೀತಿ ಇದೆ, ಆದರೂ ಎಲ್ಲ ಭಾಷೆಯನ್ನು ಕಲಿಲೇಬೇಕು. ಹಿಂದಿ ಬೇಡ ಅಂದರೆ ಮೊದಲೇ ಹೇಳಬೇಕಿತ್ತು. ಎಕ್ಸಾಮು ಶುರು ಆದಮೇಲೆ ಹೇಳ್ತಿದ್ದಾರೆ. ಬೇಜವಾಬ್ದಾರಿ ಸರ್ಕಾರ ಇದು. ಶಿಕ್ಷಣ ಮಂತ್ರಿಗಳಿಗೆ ಶಿಕ್ಷಣ ಇಲ್ಲ, ಮಕ್ಕಳ ಮಾನಸಿಕತೆ ಬಗ್ಗೆ ಗೊತ್ತಿಲ್ಲ. ಇವರು ಯಾರನ್ನ ಕೇಳಿ ಹಿಂದಿ ಬೇಡ ಎಂದರು ಎಂದು ಕಿಡಿಕಾರಿದ್ದಾರೆ. ಕನ್ನಡದ ಮೇಲೆ ನಮಗೆ ಪ್ರೀತಿ ಇದೆ. ನಮ್ಮ ಮಕ್ಕಳು ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಎಲ್ಲ ಭಾಷೆಯನ್ನು ಕಲಿಬೇಕು. ನಾನು ಕೇವಲ ಹಿಂದಿ ಬಗ್ಗೆ ಹೇಳ್ತಾ ಇಲ್ಲ. ನೀವು ಹಿಂದಿ ಬೇಡ ಅಂತಂದ್ರೆ ವರ್ಷದ ಮೊದಲೇ ಹೇಳಬೇಕಿತ್ತು. ಆ ಮಗು ಇಷ್ಟು ಕಷ್ಟಪಟ್ಟು ಹಿಂದಿ ಕಲ್ತಿದೆ, ಎಲ್ಲ ಎಕ್ಸಾಮ್ ಅನ್ನು ಪಾಸ್ ಮಾಡಿದೆ. ಆದರೆ ಇವತ್ತು ಎಕ್ಸಾಮ್ ಶುರು ಆದ್ಮೇಲೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇದು. ಎಕ್ಸಾಮ್ ಶುರುವಾಗುವ ಮೊದಲೇ ಹೇಳಿಲ್ಲ, ಎಕ್ಸಾಮ್ ಶುರುವಾದ ಮೇಲೆ ಮಧ್ಯದಲ್ಲಿ ಹೇಳ್ತಾರೆ ಹಿಂದಿ ಬೇಕಾಗಿಲ್ಲ, ಹಿಂದಿಯ ಮಾರ್ಕ್ಸ್ ಅನ್ನ ನಾವು ಕೌಂಟ್ ಮಾಡಲ್ಲ. ನಾವು ಕನ್ನಡಿಗರೇ.
ಶ್ರೀರಾಮನವಮಿ ಅನ್ನಪ್ರಸಾದ ಸೇವಿಸಿದ ಸುಮಾರು 400 ಜನರು ಅಸ್ವಸ್ಥರಾಗಿದ್ದಾರೆ. ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ನಿನ್ನೆ ರಾಮನವಮಿ ಕಾರ್ಯಕ್ರಮ ಹಿನ್ನೆಲೆ ಅನ್ನಪ್ರಸಾದ ನೀಡಲಾಗಿತ್ತು. ಅನ್ನಪ್ರಸಾದ ಸೇವಿಸಿದವರ ಪೈಕಿ 400ಕ್ಕೂ ಅಧಿಕ ಜನರು ಅಸ್ವಸ್ಥರಾಗಿದ್ದಾರೆ. ಅನೇಕ ವರ್ಷಗಳಿಂದ ರಾಮ ಜಯಂತ್ಯೋತ್ಸವ ನಡೆಸಲಾಗ್ತಿದ್ದಾದರೂ ಇದೇ ಮೊದಲ ಬಾರಿಗೆ ಫುಡ್ ಪಾಯ್ಸನ್ ಆಗಿದೆ ಎನ್ನಲಾಗ್ತಾ ಇದೆ. ತೀವ್ರ ಅಸ್ವಸ್ಥಗೊಂಡವರನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದ್ದು, ಗ್ರಾಮದ ಜನರಿಗೆ ಆರೋಗ್ಯ ಸಿಬ್ಬಂದಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ್ದಾರೆ. ಇನ್ನು ಆಸ್ಪತ್ರೆಗೆ ಭೇಟಿ ನೀಡಿ ಜಿಲ್ಲಾ ಆರೋಗ್ಯಾಧಿಕಾರಿ ಲಕ್ಕಾ ಕೃಷ್ಣಾರೆಡ್ಡಿ ಅಸ್ವಸ್ಥಗೊಂಡವರ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಪ್ರಸಾದ ಸೇವಿಸಿದ ಬಳಿಕ ಕೆಲವರಿಗೆ ವಾಂತಿ, ಭೇದಿ, ಸುಸ್ತು ಹೆಚ್ಚಾಗಿದೆ. ಗ್ರಾಮದಲ್ಲಿ 400 ಜನರಿಗೆ ಆರೋಗ್ಯ ಏರುಪೇರಾಗಿದೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಗ್ರಾಮಸ್ಥರು ಸೇವಿಸಿದ ಅನ್ನಪ್ರಸಾದದ ಸ್ಯಾಂಪಲ್ನ ಟೆಸ್ಟಿಂಗ್ಗೆ ಕಳುಹಿಸಿದ್ದೇವೆ. ಅಡುಗೆ ತಯಾರಿಗೆ ಬಳಸಿರುವ ನೀರನ್ನು ಕೂಡ ಟೆಸ್ಟಿಂಗ್ಗೆ ಕಳುಹಿಸಲಾಗಿದೆ. ರಿಪೋರ್ಟ್ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ಪ್ರಧಾನಿ ಮೋದಿಯವರ 132ನೇ ಮನ್ ಕಿ ಬಾತ್ನಲ್ಲಿ ಬೆಳಗಾವಿಯ ರೈತನ ಬಗ್ಗೆ ಮೋದಿ ಉಲ್ಲೇಖ ಮಾಡಿದ್ದಾರೆ. ಮೀನು ಕೃಷಿಯಲ್ಲಿ ಸಾಧನೆ ಮಾಡಿದ ಬೆಳಗಾವಿಯ ರೈತ ಶಿವಲಿಂಗ ಸತ್ತಪ್ಪ ಹುದ್ದಾರ್ ಸಾಧನೆಯನ್ನ ಮೋದಿ ಪ್ರಶಂಸಿಸಿದ್ದಾರೆ. ಸತ್ತಪ್ಪ ಅವರು ತಮ್ಮ ಜಮೀನಿನಲ್ಲೇ ಕೃಷಿ ಹೊಂಡ ನಿರ್ಮಿಸಿ ಮೀನು ಕೃಷಿ ಮಾಡಿದ್ದಾರೆ. ಉತ್ತಮ ಲಾಭವನ್ನು ಗಳಿಸಿದ್ದಾರೆ. ಅವರ ಕಥೆ ಅನೇಕರಿಗೆ ಸ್ಫೂರ್ತಿ ಅಂತ ಮೋದಿ ಹೇಳಿದ್ದಾರೆ. 4 ಜನರನ್ನ ಕಚ್ಚಿ ಗಾಯಗೊಳಿಸಿದ್ದ ಕೋತಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಟ್ಟು ಸೆರೆ ಹಿಡಿದಿದ್ದಾರೆ. ಕೊಪ್ಪಳದ ಗಂಗಾವತಿ ನಗರದ ಮಾಜಿ ಶಾಸಕ ಪರಣ್ಣ ಮುನವಳ್ಳಿಯವರ ಮನೆ ಹತ್ತಿರದ ಕಾಲೋನಿಯಲ್ಲಿ ಕೋತಿ ಉಪಟಳ ಹೆಚ್ಚಾಗಿತ್ತು. ಹೀಗಾಗಿ ಇವತ್ತು ಕಾರ್ಯಾಚರಣೆ ನಡೆಸಿ ಕೋತಿಯನ್ನ ಸೆರೆ ಹಿಡಿದಿದ್ದು ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮನೆಯ ಬಾಗಿಲು ಒಡೆದು ಚಿನ್ನಾಭರಣ, ನಗದು ಕಳ್ಳತನ ಮಾಡಿರುವ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಅಪ್ಪಗೆರೆ ಗ್ರಾಮದಲ್ಲಿ ನಡೆದಿದೆ. ವಕೀಲ ಪ್ರವೀಣ್ ಎಂಬುವವರ ಮನೆಯಲ್ಲಿ 240 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ, 20 ಲಕ್ಷ ನಗದು ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಮತ್ತೊಂದೆಡೆ ರಾಮನಗರದ ಭುವನೇಶ್ವರಿ ನಗರದಲ್ಲಿ ನಂಜುಂಡಯ್ಯ ಎಂಬುವವರ ಮನೆಯಲ್ಲಿ 68 ಗ್ರಾಂ ಚಿನ್ನಾಭರಣ ದೋಚಿ ಕಳ್ಳರು ಪರಾರಿಯಾಗಿದ್ದು, ಕಳ್ಳರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಚಿಕನ್ ಬಿರಿಯಾನಿಯಲ್ಲಿ ಲೆಗ್ ಪೀಸ್ ಇಲ್ಲದಿದ್ದಕ್ಕೆ ಮದುವೆ ಮನೆಯಲ್ಲಿ ಮಾರಾಮಾರಿಯಾಗಿರುವಂತಹ ಘಟನೆ ಉತ್ತರ ಪ್ರದೇಶದ ಅಮ್ರೋಹಾದಲ್ಲಿ ನಡೆದಿದೆ. ಊಟದ ಹಾಲ್ನಲ್ಲಿ ಚಿಕನ್ ಲೆಗ್ ಪೀಸ್ಗಾಗಿ ಚೇರ್ನಲ್ಲಿ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಏಪ್ರಿಲ್ 1ರಂದು ಕರಗ ಮಹೋತ್ಸವ ನಡೆಯಲಿದ್ದು, ನಾಳೆ ಹಸಿ ಕರಗ ನಡೆಯಲಿದೆ. ಹೀಗಾಗಿ ಹೆಚ್ಚಿನ ಜನಸಂಖ್ಯೆ ಸೇರುವ ನಿಟ್ಟಿನಲ್ಲಿ ಈ ಬಾರಿ 800 ಪೊಲೀಸರ ನಿಯೋಜನೆ ಮಾಡಲಾಗಿದ್ದು, 200ಕ್ಕೂ ಹೆಚ್ಚು ಸಂಚಾರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಸಲಾಗಿದೆ. ಭಜರಂಗ ದಳ, ವಿಶ್ವ ಹಿಂದೂ ಪರಿಷತ್ನಿಂದ ಶೋಭಾಯಾತ್ರೆ ಆಯೋಜನೆ ಮಾಡಿದ್ದು, ಶೋಭಾಯಾತ್ರೆಯಲ್ಲಿ ಆಂಜನೇಯ, ಛತ್ರಪತಿ ಶಿವಾಜಿ, ಶ್ರೀರಾಮನ ಮೂರ್ತಿಗಳ ಮೆರವಣಿಗೆಯನ್ನು ಮಾಡಲಾಗಿದೆ. ಮೆರವಣಿಗೆಯಲ್ಲಿ 10,000ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ.